3-4 ದಿನಗಳಿಂದ ಏನು ಹಾವೇರಿ ಜಿಲ್ಲೆಯಾದ್ಯಂತ ಮಳೆ ಸುರಿತಾ ಇದೆ. ಇದೀಗ ರಾಣೆಬೆನ್ನೂರು ತಾಲೂಕಿನಲ್ಲಿ ಹಲವಾರು ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಂತ ನಿನ್ನೆ ನಾವು ಸುದ್ದಿನ ಕೂಡ ಬಿತ್ತರ ಮಾಡಿದ್ವಿ. ಹಾಗೆ ನಿನ್ನೆಯಿಂದ ಕೂಡ ಈಗ ತಾಲೂಕಿನಾದ್ಯಂತ ಸುರಿದಿರುವ ಮಳೆಯಲ್ಲಿ ಎಲ್ಲೆಲ್ಲಿ ರೈತರ ಜಮೀನುಗಳು ಹಾಳಾಗಿದೆ, ಅವರ ಬೆಳೆಗಳು ಹಾಳಾಗಿದೆ, ಅಲ್ಲೆಲ್ಲ ಈ ಬಿಜೆಪಿ ಸದಸ್ಯರು ವಿಸಿಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ರಾಣೆಬೆನ್ನೂರು ತಾಲೂಕಿನ ಹಿರೇಬಿದಿರಿ ಗ್ರಾಮದ ಸುತ್ತಮುತ್ತ ಏನು ಪೈರು ಕಟಾವಿಗೆ ಬಂದಂತಹ ಭತ್ತದ ನಾಟಿ ಏನು ಹಾಳಾಗಿರುವಂತದ್ದು, ಅದರ ವೀಕ್ಷಣೆಗೆ ಇವತ್ತು ಸಂತೋಷ್ ಕುಮಾರ್ ಪಾಟೀಲ್ ಮತ್ತು ಬಿಜೆಪಿ ಹಲವು ಸದಸ್ಯರು ಕೂಡ ಇವತ್ತು ಭಾಗವಹಿಸಿದ್ದಾರೆ. ಇಲ್ಲಿ ರೈತರು ಏನು ಇವತ್ತು ಈ ಹಾಳಾಗಿರುವಂತಹ ಜಮೀನಿನ ಭಾಗದಲ್ಲಿ ನಿಂತ್ಕೊಂಡು ತಮ್ಮ ಕಷ್ಟವನ್ನ ಹೇಳ್ಕೊಳ್ತಿದ್ದಾರೆ. ಆ ಕಷ್ಟವನ್ನ ಸ್ಪಂದನೆಗೋಸ್ಕರ ಇವತ್ತು ಸಂತೋಷ್ ಕುಮಾರ್ ಪಾಟೀಲ್ ಮತ್ತು ಅವರ ಅಭಿಮಾನಿ ಬಳಗದವರು ಮತ್ತು ಬಿಜೆಪಿ ಸದಸ್ಯರು ಕೂಡ ಬಂದಿದ್ದಾರೆ. ಬನ್ನಿ, ನಾನು ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಈಗ ಈ ರೈತರ ಪರಿಹಾರಕ್ಕಾಗಿ ಅಂಗ್ಲ ಹಚ್ತಾ ಇದ್ದಾರೆ ಕಳೆದ 3-4 ದಿನಗಳಿಂದ. ಆದ್ರೆ ಯಾವೊಬ್ಬ ಅಧಿಕಾರಿಗಳಾಗ್ಲಿ ಅಥವಾ ಶಾಸಕರಾಗ್ಲಿ ಇದ್ರ ಬಗ್ಗೆ ಅಷ್ಟಾಗಿ ಕಾಳಜಿ ವಹಿಸಿಕೊಂಡು ಗಮನವನ್ನು ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ಸಂತೋಷ್ ಕುಮಾರ್ ಪಾಟೀಲ್ ಅವರು ಏನ್ ಹೇಳ್ತಾರೆ ಮಾತಾಡ್ಸೋಣ. ಸರ್, ಈಗ ಕಳೆದ 3-4 ದಿನಗಳಿಂದ ಹಾವೇರಿ ಜಿಲ್ಲೆಯಾದ್ಯಂತ ಥಂಡರ್ಸ್ಟೋರ್ಮ್ ಮಳೆ ಬರ್ತಾ ಇರುವಂತ, ಅದರಲ್ಲೂ ಈ ರಾಣೆಬೆನ್ನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಹಾನಿಗೊಳಗಾಗಿದೆ. ಸರ್, ನೀವು ವೀಕ್ಷಣೆ ಮಾಡಿದ್ರಲ್ಲಿ ಯಾವ್ಯಾವ ಬೆಳೆಗಳ ಹಾನಿ ಆಗಿದೆ ಅಂತ? ರೈತಾಪಿ ಸಮುದಾಯಕ್ಕೆ ನಿನ್ನೆ ಮೊನ್ನೆ ಮತ್ತು ಈ ತಿಂಗಳಿಂದ ಸತತವಾಗಿ ಸುರಿಯುತ್ತಿರುವ ಅಕಾಲಿಕ ಮಳೆ ರೈತರ ಜೀವನದಲ್ಲಿ ಗ್ರಹಣ ಹಿಡಿದಂತಾಗಿದೆ. ನಾವೆಲ್ಲ ಗಾದೆಯಲ್ಲಿ ಮತ್ತು ಹಿರಿಯರು ಕೇಳಿದ್ದೀವಿ, ತಾಯಿ ಹಾಲೇ ವಿಷ ಆದ್ರೆ ಗತಿ ಏನು, ನೀರೇ ಬೆಂಕಿ ಆದ್ರೆ ಗತಿ ಏನು ಅಂತ. ಬಹುಶಃ ಇವತ್ತು ತಾಲೂಕಿನಾದ್ಯಂತ, ಅದರಲ್ಲಿ ವಿಶೇಷವಾಗಿ ನಮ್ಮ ಹಿರೇಬಿದಿರಿ ಗ್ರಾಮದ ರೈತರ ಪಾಲಿಗೆ ತಾಯಿ ಹಾಲು, ಭೂಮಿ ತಾಯಿ ಹಾಲೇ ವಿಷ ಆಗಿದೆ ಮತ್ತು ಪ್ರಕೃತಿ ನಮ್ಮ ನೀರೇ ಬೆಂಕಿಯಾಗಿ ಪರಿವರ್ತನೆ ಆದಂಥ ಸನ್ನಿವೇಶ ಬಹಳಷ್ಟು ನೋವಿನ ಸನ್ನಿವೇಶ. ನಾನು ಇವತ್ತು ಬೆಳಗ್ಗೆಯಿಂದ ಈ ಎಲ್ಲ ಭಾಗದಲ್ಲಿ ನಾವು ವೀಕ್ಷಣೆಯನ್ನು ಮಾಡ್ತಾಯಿದ್ವಿ. ಬಹಳಷ್ಟು ನೋವಿನ ಸಂಗತಿ. ನಾವು ರೈತರು ಎಷ್ಟು ಕಷ್ಟದ ಪರಿಸ್ಥಿತಿ ನಮ್ಮ ರೈತರದ ಅಂದರೆ, KBR 7 ತಾಸು ಕರೆಂಟ್ ಕೊಡ್ತಾರೆ. 7 ತಾಸನ್ಯಾಗ ನಮ್ಮ 15 ಎಕರೆ ಹೊಲ ನೀರು ಕೂಡಿಸ್ಬೇಕು. 7 ತಾಸನ್ಯಾಗ ಇವ್ರದ್ದು ಎಲ್ದರ LC ತಗಂದ್ರೆ ಅಂದ್ರೆ, ಲೈನ್ ಕ್ಲಿಯರೆನ್ಸ್ ತಗಂದ್ರೆ ಅಂದ್ರೆ, ಅಥವಾ ಲೈನ್ ಫಾಲ್ಟ್ ಬಂದ್ರೆ ಹೊಲ ಅಲ್ಲೇ ಮತ್ತು 0ದಿಂದ ಸ್ಟಾರ್ಟ್. ಇಂತಹ ಪರಿಸ್ಥಿತಿ ರಾತ್ರಿ ಹೆಂಡ್ರು ಮಕ್ಕಳು ಎಲ್ಲರನ್ನೂ ಬಿಟ್ಟು ನಮ್ಮ ರೈತಾಪಿ ವರ್ಗದ ಜನ ನೀರನ್ನು ಹಾಯಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿ ಭತ್ತದ ಬೆಳೆಗೆ ಮಿನಿಮಮ್ 40,000 ಖರ್ಚು ಬರುವಂಥ ಪರಿಸ್ಥಿತಿ. ನೀವು ನೋಡ್ರಿ, ನಾವು ಭತ್ತ ಕೊಯ್ಲು ಮಾಡ್ಬೇಕಾರೆ ಒಕ್ಕುವಾಗ ಸಣ್ಣ ಕಾಳು ಭತ್ತದ ಮಷಿನ್ನೇ ಹೋದ್ರೆ ಜಗಳಾಡ್ತೇವೆ ಮಷಿನ್ಯರ ಜೊತೆಗೆ. ಏನಪ್ಪ ನಮ್ಮ ಹುಲ್ದಾಗ ನಿನ್ನ ಭತ್ತ ಹೊಂಟವು, ನಿನ್ನ ಮಷಿನ್ ಬೇಡ ಅಂತೇಳಿ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಹೊಲ ಅಡ್ಡಾಡಿ ನೋಡಿದ್ರೆ ಕಣ್ಣಾಗ ನೀರೆಲ್ಲ ರಕ್ತ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ರಿ, ಪೂರಾ ಒಂದು ಕಾಳು ಇಲ್ದಂಗೆ ಹೊಲದಲ್ಲಿ ಎಲ್ಲ ಪೈರು ಬಿದ್ದು ಹೋಗ್ಬಿಟ್ಟಿದೆ. ಇಂತಹ ದಾರುಣ್ಯ ಪರಿಸ್ಥಿತಿ ಇಡೀ ರಾಜ್ಯ, ಇಡೀ ತಾಲೂಕು ಅಳುವಂಥ ಪರಿಸ್ಥಿತಿ. ರೈತಾಪಿ ವರ್ಗ ನೀವು ನೋಡ್ರಿ, ನಾವು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ಜೈ ಜವಾನ್ ಗಡಿಯಲ್ಲಿ ದೇಶವನ್ನು ಕಾದು ನಮ್ಮನ್ನೆಲ್ಲ ಸಂರಕ್ಷಣೆಯನ್ನು ಮಾಡ್ತಾರೆ. ರೈತರು ತಮ್ಮ ವೈಯಕ್ತಿಕ ಬದುಕನ್ನು, ತಮ್ಮ ಜೀವನವನ್ನು ಒತ್ತಿ ಇಟ್ಟು ಅವರು ನಾಡಿಗೆ ಅನ್ನ ಕೊಡುವಂಥ ಕೆಲಸ ಮಾಡ್ತಾರೆ. ಆ ನಾಡಿಗೆ ಅನ್ನ ಕೊಡುವ ಕೆಲಸದಲ್ಲಿ ಇವತ್ತು ರೈತ ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ನೀವು ಊಹೆ ಮಾಡಿರಿ, ಮುಂದಿನ ದಿನಮಾನದಲ್ಲಿ ನಮ್ಮ ರೈತಾಪಿ ವರ್ಗದ ಪರಿಸ್ಥಿತಿ ಏನು. 2 ದಿನ ಆಯ್ತು ಈಗ ಅಕಾಲಿಕ ಮಳೆ. ಅಧಿಕಾರಿ ವರ್ಗದವರು ಈಗಾಗಲೇ ಇಂಟ್ರೀಮ್ ರಿಪೋರ್ಟ್ ಕೊಡಬೇಕಿತ್ತು. ಅಂದಾಜು ಎಷ್ಟು ಎಕರೆ ಹಾಳಾಗಿದೆ, ಅಂದಾಜು ಎಷ್ಟು ಲಕ್ಷ ರೈತರದ್ದು ಹಾಳಾಗಿದೆ, ಏನಾಗಿದೆ, ನಾವು ಏನು ಕ್ರಮಗಳನ್ನು ತಗೊಂತೀವಿ ಅಂತ. ಈಗ 15 ದಿನಗಳಿಂದ ನಿಮ್ಮ ಮಾಧ್ಯಮದವ್ರನ್ನೇ ಕರೆದು ನಾನು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ನಮ್ಮ ಲಿಂಗದಳ್ಳಿ, ಕೋಟಿಹಾಳ, ಉಕ್ಕಡಗಾತ್ರಿ ಈ ಕಡೆ ಎಲ್ಲ ಭಾಗದಲ್ಲಿ ಅಕಾಲಿಕ ಮಳೆಯಿಂದ ಸುಮಾರು 80 ಲಕ್ಷದ ಪೀಕ್, ಹೂವಿನ ಪೀಕ್, ಸಾವಂತಿಗೆ ಪೀಕ್ ಹಾಳಾದು, ಭತ್ತದ ಬೆಳೆ ಹಾಳಾದು, ತೋಟಗಾರಿಕೆ ಬೆಳೆ ಹಾಳಾದು. ನೀವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತಹಸೀಲ್ದಾರ್ನ ರಿಪೋರ್ಟನ್ನು ನೋಡಿದ್ರೆ ಆಶ್ಚರ್ಯ ಆಕತಿ, ₹1 ನಷ್ಟ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಮೊನ್ನೆ. ನನಗೆ ಆತಂಕ ಇರೋದೇನೆಂದರೆ, ನಮ್ಮ ಹಿರೇಬಿದಿರಿ ಭಾಗದ ರೈತರಿಗೆ, ಈ ಭಾಗದ ರೈತರಿಗೆ ಆನೇಕಲ್ ಮಳೆಯಿಂದ ಆಗಿರುವಂಥ ನಷ್ಟವನ್ನು ಮತ್ತು ಇವರು 0 ಅಂತ ಕೊಟ್ಟುಗಿಟ್ಟಾರಂತ ಹೆದರಿಕೆ. ಯಾಕಂತ ಹೇಳ್ತೇನೆ ನಾನು. ಈಗ ಹಾಳಾಗಿದೆ ಅಂದರೆ ಪರಿಹಾರ ಕೊಡಬೇಕು. ಪರಿಹಾರ ಕೊಡೋಕೆ ಸರ್ಕಾರದ ಹತ್ರ ರೊಕ್ಕಿಲ್ಲ. ನಾವು ಪರಿಹಾರ ಕೊಡಲ್ಲ ಅನ್ಲಾರ್ದು ಹಾಳಾಗಿಲ್ಲ ಅಂದ್ರೆ ಏನು ಮಾಡೋದ್ರಿ? ಈ ಪರಿಸ್ಥಿತಿ ಸರ್ಕಾರದ ಆಡಳಿತ, ಸರ್ಕಾರದ ಯಂತ್ರ, ಸರ್ಕಾರದ ಅಧಿಕಾರಿಗಳು ಈ ಥರದ ಧೋರಣೆಯನ್ನು ಮಾಡ್ತಾಯಿದ್ದಾರೆ. ನಾನು ಇದನ್ನು ಖಂಡೋನ್ ಮಾಡ್ತೇನೆ. ನೀವು ರೈತರ ಸಂಕಷ್ಟಕ್ಕೆ, ರೈತರ ನೋವಿಗೆ ಅಧಿಕಾರಿ ವರ್ಗದವರು ಪಾರದರ್ಶಕವಾಗಿ ಸ್ಪಂದನೆ ಮಾಡಿರಿ. ನಿಮ್ಮ ರಿಪೋರ್ಟ್ ಕೊಡ್ರಿ.
ಸರ್ಕಾರ ಪರಿಹಾರ ಕೊಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ನೀವು ನೋಡ್ರಿ, ಈಗ ಅಡಿಕೆ ಸುಮಾರು ಈ ಭಾಗದಲ್ಲಿ 100-150 ಎಕರೆಗೂ ಹೆಚ್ಚು ಅಡಿಕೆ ಹಾಳಾಗಿದೆ. ಈಗ ಜಸ್ಟ್ ಆನೆಕಲ್ ಮಾರ್ಕ್ ಕಾಣ್ತಾ ಇದಾವೆ ಅಷ್ಟೇ. ಫರ್ದರ್ 25-30 ವರ್ಷ ಅದು ಪೀಕ್ ಕೊಡಬೇಕಾಗಿರೋದು ಫಂಗಲ್ ಇನ್ಫೆಕ್ಷನ್ನಿಂದ ಹಾಳಾಗುತ್ತದು. ನೀವೇನು ಪರಿಹಾರ ಕೊಡೋರು ಅದಕ್ಕೆ ಹೇಳಬೇಕಲ್ಲ ತೋಟಗಾರಿಕೆ ಇಲಾಖೆಯವರು. ಈಗ ಭತ್ತದ ಬೆಳೆ ಹಾಳಾಗಿದೆ, 40,000 ಒಂದು ಎಕರೆಗೆ ಮಿನಿಮಮ್ ಬೇಕು. ನಾನು ತಮ್ಮ ಮುಖಾಂತರ ತಹಸೀಲ್ದಾರ್ಗೆ DC ಅವ್ರಿಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ನೀವು 25ನೇ ತಾರೀಕು ಒಳಗಾಗಿ ಪ್ರತಿ ಎಕರೆಗೆ 40,000ದಂತೆ ಇಂಟ್ರಿಮ್ ಪರಿಹಾರ ಕೊಡ್ರಿ. ಇಂಟ್ರಿಮ್ ಪರಿಹಾರ ಕೊಡ್ರಿ ನಮ್ಮ ರೈತರಿಗೆ 40,000 ಒಂದು ಎಕರೆಗೆ. ನೀವು ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಎಂಥ ಲಜ್ಜಿಗೆಟ್ಟ ಸರ್ಕಾರ ಇದೆ ಅಂದರೆ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದರು, ಹೀಗೆ ಅಕಾಲಿಕ ಮಳೆಯಾಗಿ ಸಿಕ್ಕಾಪಟ್ಟೆ ತೊಂದರೆ ಆಯಿತು. 25% ರಾಜ್ಯಾದ್ಯಂತ ಬೆಳೆ ವಿಮೆ ರೊಕ್ಕವನ್ನು ಬೊಮ್ಮಾಯಿಯವರು ರೊಕ್ಕವನ್ನು ಹಾಕಿದರು. ನಮ್ಮ ಜಿಲ್ಲೆದ್ದು ವಿಶೇಷವಾಗಿ ರಾಣೆಬೆನ್ನೂರು ತಾಲೂಕಿಂದು 13 ಕೋಟಿ 2ನೇ ಕಂತು ಇನ್ನೂ ಇದೆ. ಇವ್ರ ಸರ್ಕಾರ ಬಂದು 3 ವರ್ಷ ಆಗಿದೆ, ನಮ್ಮ ರೈತರಿಗೆ ಇನ್ನೂ 2ನೇ ಕಂತು ಕೊಡೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಇನ್ನು ನೀವೇನು ಊಹೆ ಮಾಡಬಲ್ರಿ ಈ ಸರ್ಕಾರದಿಂದ? ಅದಕ್ಕೆ ನಾವೆಲ್ಲ ನಿರ್ಧಾರ ಮಾಡ್ತಾಯಿದ್ದೀವಿ, 25ನೇ ತಾರೀಕು ಒಳಗಾಗಿ ನೀವು ಇಂಟ್ರೀಮ್ ಪರಿಹಾರವನ್ನು 40,000 ರೂಪಾಯಿ ಒಂದು ಎಕರೆಗೆ ಏನು ಹಾಳಾಗಿದೆ 40,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ಕೊಡಬೇಕು. ಅಡಿಕೆಗೆ 1,00,000 ರೂಪಾಯಿ ಒಂದು ಎಕರೆಗೆ ಇಂಟ್ರೀಮ್ ಪರಿಹಾರವನ್ನು ಕೊಡಬೇಕು. ನೀವು 25ನೇ ತಾರೀಕು ಒಳಗಾಗಿ ನಮ್ಮ ರೈತರಿಗೆ ನೀವು ಆ ಪರಿಹಾರವನ್ನು ಕೊಡಲಿಲ್ಲ ಅಂದರೆ 26ನೇ ತಾರೀಕಿನ ನಂತರ ಮುಂದಿನ ಹೋರಾಟವನ್ನು ಮಾಡ್ತೇವೆ. ಹಿರೇಬಿದ್ರಿ ಗ್ರಾಮದಿಂದನೇ ರಾಣೆಬೆನ್ನೂರು ತಹಸೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮಾಡ್ತೇವೆ. ಮಾಡಿ ಸರ್ಕಾರದ ಪುಣ್ಯಾರಾಧನೆಯನ್ನು ಮಾಡ್ತೇವೆ. ಜೀವಂತಿದ್ದರೆ ಇಂಥ ಕಷ್ಟಗಳನ್ನು ನೋಡಿ ಯಾರೂ ಸಹಿಸ್ಕೊಳಲ್ಲ, ಹಾಗೇ ದುಡ್ಡು ಹಾಕ್ತಾರೆ. ನಮಗೆ ಅಯ್ಯೋ ಅನ್ನಿಸ್ತಾ ಇದೆ. ಜೀವಂತ ಯಾರು ಇರ್ತಾರಲ್ಲ, ಮನುಷ್ಯತ್ವ, ಮಾನವೀಯ ಮೌಲ್ಯ, ಸರ್ಕಾರ, ಸ್ಪಂದನೆ, ಜನ, ಈ ಥರದ ವ್ಯವಸ್ಥೆ ಇರೋರು ಯಾರೂ ಈ ಪರಿಸ್ಥಿತಿಯನ್ನು ನೋಡಿ ಸುಮ್ಮಿರಲ್ಲ. ಸರ್ಕಾರ ಸುಮ್ಮ ಐತಿ ಅಂದ್ರೆ ಸತ್ತತಿ ಅಂತ ಅರ್ಥ. ಮತ್ತು ಸತ್ತರ ತಿಥಿನ ಮಾಡ್ತೇವಲ್ಲ ನಾವು 13 ದಿನದಾಗ. ಅದಕ್ಕೆ 13 ದಿನ ಟೈಮ್ ಕೊಡ್ತಾ ಇದ್ದೀವಿ. 13 ದಿನದಾಗ ಸರ್ಕಾರ ಪರಿಹಾರ ಕೊಟ್ಟು ನೀವು ಜೀವಂತದಿರಿ ಅಂತ ತೋರಿಸ್ರಿ. 40,000 ರೂಪಾಯಿ ಒಂದು ಎಕರೆ ಪರಿಹಾರ ಕೊಡ್ರಿ ಭತ್ತಕ್ಕೆ, 1,00,000 ರೂಪಾಯಿ ಒಂದು ಎಕರೆಗೆ ಅಡಿಕೆಗೆ ಪರಿಹಾರ ಕೊಡ್ರಿ. ನೀವು 13 ದಿನದಾಗ ಪರಿಹಾರ ಕೊಡಲಿಲ್ಲ ಅಂದ್ರೆ ಮತ್ತು ತಹಸೀಲ್ದಾರ್ ಕಚೇರಿ ಮುಂದೆ ಸರ್ಕಾರದ ಪುಣ್ಯಾರಾಧನೆಯನ್ನು ಮಾಡಿ ನಾವೇ ರೈತರ ಪಟ್ಟಿ ಹಾಕಿ ತೂತ್ ನೋಡೆ ಮಾಡಿ ಇಡೀ ತಾಲೂಕಿಗೆ ಹಂಚ್ತೀವಿ. ಯಾಕಂದ್ರೆ ಸರ್ಕಾರ ಸತ್ತೈತಿ ಅಂತ ತೋರಿಸ್ಬೇಕಲ್ಲ, ಮತ್ತು ಯಾರು ದಪ್ತೈತಿ ಅಂತ ಹೇಳಿ ಆ ದೆಸೆಯಲ್ಲಿ ಮಾಡ್ತೀವಿ. ನಾ ಆಗ್ರಹ ಮಾಡ್ತೀನಿ ಶಾಸಕರಿಗೆ, ಈ ಕೂಡಲೇ ಬರ್ರಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡಿರಿ. ನಾನು ಮೊನ್ನೆನೂ ಆಗ್ರಹ ಮಾಡಿದ್ದೆ ಶಾಸಕರಿಗೆ. ನಗರಸಭೆಯ ಏನು ಅಕಾಲಿಕ ಮಳೆಯಿಂದ ಸಾಕಷ್ಟು ಮನೆಗಳಿಗೆ ನಷ್ಟ ಆಗಿತ್ತು. ಅವತ್ತು ನಿಮ್ಮ ಮುಖಾಂತರನೇ ನಾನು ಆಗ್ರಹ ಮಾಡಿದ್ದೆ, ಕೂಡಲೇ ಶಾಸಕರು ಬರಬೇಕು, ತಾಲೂಕು ವಿಪತ್ತು ನಿರ್ವಹಣಾ ಸಮಿತಿಯ ಮೀಟಿಂಗ್ ಮಾಡಬೇಕು. ಮಳೆ ಆದರೆ ಏನು ಮಾಡೋದು? ಇಂಬ್ಯಾಲೆನ್ಸ್ ಈಗ ನಮಗೆಲ್ಲ ಗೊತ್ತಿದೆ, ಎನ್ವೈರ್ಮೆಂಟ್ ಭಾಳಷ್ಟು ಬದಲಾಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಆಗಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದ್ದಾವೆ. ಈ ಎಲ್ಲ ವ್ಯತ್ಯಾಸಗಳ ನಡುವೆ ಸರ್ಕಾರದ ಪಾತ್ರ ಏನು? ವಿಪತ್ತು ನಿರ್ವಹಣೆ ಮಾಡೋದು ಹೆಂಗೆ? ಒಂದು ಕಡೆಗೆ ಮಳೆ ಹೆಚ್ಚಿಗೆ ಆಗ್ತೈತಿ, ಇನ್ನೊಂದು ಕಡೆಗೆ ಮಳೆನೇ ಆಗ್ತಾಯಿಲ್ಲ. ಆ ಕಡೆ ಭಾಗದಾಗ ಹೋದ್ರೆ ಬೋರ್ ಎಲ್ಲ ಹೋಗ್ತಾ ಇದಾವೆ. ಮತ್ತು ಬೋರ್ ಕುಡಿಯೋ ನೀರಿಗೆ ಏನು ಮಾಡ್ತಾಯಿದ್ರಿ, ಪೀಕಿಗೆ ಏನು ಮಾಡ್ತಾಯಿದ್ರಿ? ಇಲ್ಲಿ ಹೆಚ್ಚು ಮಳೆ ಆಗಿ ಪೀಕ್ ಹಾಳಾಗ್ತದೆ, ಇವ್ರಿಗೆ ಏನು ಮಾಡ್ತಾಯಿದ್ರಿ? ಇದನ್ನು ನಿರ್ವಹಣೆ ಮಾಡೋಕ್ಕಂತಲೇ ಒಂದು ಸಮಿತಿ ಇದೆ. ಆ ಸಮಿತಿ ನೀವು ಯಾವತ್ತು ಮೀಟಿಂಗ್ ಕರೆದಿರಿ, ಆ ಮೀಟಿಂಗ್ದು ಒಂದು ಪ್ರೊಸೀಡಿಂಗ್ಸ್ ಹೇಳಿ. ವಿಪತ್ತು ನಿರ್ವಹಣಾ ಸಮಿತಿಯ ಕೂಡಲೇ ಮೀಟಿಂಗ್ ಕರಿಬೇಕು. ಇಂಟ್ರೀಮ್ 13 ದಿನದೊಳಗಾಗಿ ಸರ್ಕಾರ ಜೀವಂತ ಐತಿ, ನೀವೆಲ್ಲರೂ ಜೀವಂತ ಇದೀರಿ ಅಂತ ತೋರಿಸ್ಬೇಕು ಅನ್ನೋದಾದ್ರೆ 40,000 ರೂಪಾಯಿ ಒಂದು ಎಕರೆ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು. ಅಡಿಕೆಗೆ 1,00,000 ರೂಪಾಯಿ ಪರಿಹಾರ ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ. ಧನ್ಯವಾದ ಸರಿ. ಅದು ಸೇರಿ 4.5 ಲಕ್ಷಕ್ಕೆ ನನ್ನ ಸಾಲ ಆಗೈತೆ. ಈಗ ಯಾರು ತೀರಿಸ್ಬೇಕು ಅದನ್ನ ಸಾಲ? ಎಲ್ಲಿಂದ ತೀರಿಸ್ಬೇಕು ಅಂತ? ಅಟ್ಲೀಸ್ಟ್ ನೀವು ಮಧ್ಯಂತರ ಪರಿಹಾರ ಎಕರೆಗೆ 40,000 ರೂಪಾಯಿ ನೀವು ಕೊಟ್ರಿ ಅಂತ 6-4 24 2.5 ಲಕ್ಷ ರೂಪಾಯಿ ಒಂದು ಅಟ್ಲೀಸ್ಟ್ ಆ ಹೊಲಕ್ಕೆ ಹಾಕಿರೋ ಬಂಡವಾಳ ಒಂದು ಸಾಲವನ್ನು ತೀರಿಸಿ ಅಂತ ಮುಂದೆ ಮತ್ತೆ ಅವನ ಜೀವನ ಮಾಡೋಕ್ಕೆ ಅವ್ನು ಏನು ಬೇಕಾದ್ ಮಾಡ್ತಾನೆ. ನೀವು ಅದನ್ನ ಮಾಡಲಿಲ್ಲ ಅಂದ್ರೆ ಅರ್ಥ ಇಲ್ಲ. ಸರ್ಕಾರಗಳು ರಾಜಕಾರಣ ಮತ್ತು ರಾಜಕೀಯ ವ್ಯವಸ್ಥೆ ಆ ಸಂದರ್ಭ ಇರ್ತದೆ. ಆ ಸಂದರ್ಭದಾಗ ಮಾಡೋದೆ. ನಾವೆಲ್ಲ ಸನ್ಯಾಸಿಗಳಲ್ಲ, ರಾಜಕಾರಣಿಗಳೇ. ಆ ಸಂದರ್ಭದಲ್ಲಿ ಮಾಡೋದೆ. ಈಗ ನಮ್ಮ ರಕ್ತ, ನಮ್ಮ ಸಂಬಂಧಿಕರು, ನಮ್ಮ ಬೀಗರು ಬೀಜರು, ನಮ್ಮ ರೈತರು, ನನ್ನ ತಾಲೂಕಿನ ರೈತರು, ಇವ್ರು ಯಾರು ದುಡ್ದದ್ದು ಅನ್ನ ತಿಂದನೇನೋ ನನಗೂ ಗೊತ್ತಿಲ್ಲ. ನಿಮಗೆ ಯಾರು ಮನೆ ಅಕ್ಕಿ ಬಂದೈತಿ ಇವ್ರಾಗ ಗೊತ್ತಿಲ್ಲ. ಇವ್ರದ್ದೆಲ್ಲ ರೈತರ ಋಣ ಇಡೀ ನಾಡಿನ ಮೇಲಿದೆ, ಇಡೀ ದೇಶದ ಮೇಲಿದೆ. ಅವ್ರ ಋಣ ತೀರಿಸುವಂಥ ಸಂದರ್ಭ ಇದು. ರಾಜಕಾರಣ ಮಾಡೋಂಥ ಸಂದರ್ಭ ಅಲ್ಲ. ಆ ರಾಜಕಾರಣವನ್ನು ಎಲ್ಲರೂ ಬದಿಗಿಡೋಣ. ಇಟ್ಟು ಮೊದಲು 40,000 ರೂಪಾಯಿ ಒಂದು ಎಕರೆ ಪರಿಹಾರ ಕೊಡ್ರಿ, ಅವ್ರನ್ನ ಬದುಕ್ಸೋಣ. ನಾಳೆ ನಮ್ಮ ಮನೆಯಾಗ ಅಕ್ಕಿ ಇರ್ತಾವೆ,
ಅವ್ರು ಬದುಕಲಿಲ್ಲ ಅಂದ್ರೆ ನಮ್ಮ ಮನೆ ಯಾರ ಮನೆಗೂ ಹಾಕಿರಂಗಿಲ್ಲ ಅನ್ನೋ ಆಗ್ರಹವನ್ನು ಈ ಮುಖಾಂತರ ಹೇಳ್ಬೋದು. ಎಸ್ ಸರ್, ರೈತರ ಈ ಒಂದು ಸಮಸ್ಯೆಗೆ ನೀವು ಸ್ಪಂದನೆ ಮಾಡೋದಕ್ಕೆ ರೈತರ ಪರವಾಗಿ ಧನ್ಯವಾದಗಳು ಸರ್. ಆದರೆ ಇಲ್ಲಿವರೆಗೂ ಕೂಡ ಕಂದಾಯ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ಕಾಟಾಚಾರಕ್ಕೆ ಬಂದು ವಿಸಿಟನ್ನು ಮಾಡಿ ಹಾಗೆ ಹೋಗಿದ್ದಾರೆ. ಆದರೆ ಈಗಿರ್ತಕ್ಕಂಥ ಹಾಲಿ ಶಾಸಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆಯನ್ನು ಮಾಡಿಲ್ಲ. ಅದಕ್ಕೇನು ಹೇಳ್ತೀರಿ ಸರ್ ತಾವು? ಈಗ ಹಿರೇ ಅಕ್ಕನ ಚಾಳಿ ಮನೆ ಮಂದಿಗೆ ಸರ್ಕಾರದ ವ್ಯವಸ್ಥೆ ಗಾದಿ ಇದೆ ನಮ್ಮ ಮಂದಿ. ವೇದ ಸುಳ್ಳಾದರೂ ಗಾದಿ ಸುಳ್ಳಾಗಂಗಿಲ್ಲ ಅಂತ ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ 3 ವರ್ಷ ಕಳೆದು, ನಾನು ಆಗಲೇ ಹೇಳ್ದಂಗೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಇಂಟ್ರಿಮ್ ಪರಿಹಾರವನ್ನು, ಬೆಳೆ ವಿಮೆ ಪರಿಹಾರವನ್ನು ಸುಮಾರು 70 ಕೋಟಿಗೂ ಹೆಚ್ಚು ರೊಕ್ಕನ್ನು ಇಡೀ ರಾಜ್ಯಾದ್ಯಂತ ಕೊಟ್ಟರು. ಇವತ್ತಿನವರೆಗೂ ಆ ಹೊಳ್ಳಿ 2ನೇ ಕಂತನ್ನು ಕೊಡೋ ಯೋಗ್ಯತೆ, ಆ ಅರ್ಹತೆ, ಆ ಶಕ್ತಿ ಇನ್ನೂ ಸರ್ಕಾರಕ್ಕೆ ಬಂದಿಲ್ಲ. 2ನೇ ಕಂತು ಕೊಡೋ ಶಕ್ತಿ 3 ವರ್ಷ ಆದರೆ. ಈಗ ನಮ್ಮದು ಪೀಕ್ ಹಾಳಾಗಿದೆ. ಈಗ ಬಂದ್ರೆ ಆರಾಮದಿ ಏನಪ್ಪ ಅಂತಂದ್ರೆ ಕೇಳ್ಬೇಕಲ್ಲ. ಒಣ ಆರಾಮದಿ ಯಾರು ಕೇಳೋರದಾರ? ನಮಗೆ ಪರಿಹಾರ ಕೊಡ್ರಿ, ನಾವೆಲ್ಲ ಆರಾಮಿರ್ತೀವಿ, ಗಟ್ಟಿರ್ತೀವಿ, ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿರ ಬದುಕ್ತೀವಿ. ನಿಮ್ಮ ಸಲುವಾಗಿ ಅಲ್ಲ ಅಂದ್ರೂ ಹೆಂಡ್ರ ಮಕ್ಕಳ ಸಲುವಾಗಿ ಬದುಕ್ತೀವಿ, ನಮ್ಮ ದೇವ್ರ ಸಲುವಾಗಿರ ಬದುಕ್ತೀವಿ. ನಾವೆಲ್ಲ ಆತ್ಮಸ್ಥೈರ್ಯ ಸುಂಬಕ್ಕೆ ಭಾಳ ಗಟ್ಟಿ ಇದೀವಿ ನಾವೆಲ್ಲರೂ ರೈತರು. ನಮಗೆ ಯಾರ್ದು ಅನುಕಂಪ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಸಹಕಾರ. ಆ ಸಹಕಾರ ಕೊಡ್ರಿ. ಒಂದು ಸರ್ಕಾರದ ಕೆಲಸ, ತಾಯಿಯಾಗಿ ಕೆಲಸ ಮಾಡ್ಬೇಕು ಸರ್ಕಾರ. ತನ್ನ ಮಕ್ಕಳ ಲಾಲನೆ ಪಾಲನೆಯನ್ನು ಮಾಡ್ಬೇಕು, ತನ್ನ ಮಕ್ಕಳನ್ನು ಪೋಷಣೆಯನ್ನು ಮಾಡ್ಬೇಕು. ರೈತ ಸರ್ಕಾರದ ಮಕ್ಕಳು. ರೈತ ಟ್ಯಾಕ್ಸ್ ಕಟ್ಟಿ ಎಲ್ಲ ತರ್ತಾನೆ. ರೈತ ಬೆಳೆದದ್ದನ್ನು ಯಾರು ಇವತ್ತು ಅವ್ರಿಗೆ GST ಕೊಟ್ಟಿರೇನೋ ಹೊಳ್ಳಿ? ರೈತರಿಗೆ ಯಾರು GST ಕೊಟ್ಟಿವಿ? ರೈತರಿಗೆ ಯಾರಿಗಾರ ಟ್ಯಾಕ್ಸ್ ವಾಪಸ್ ಕೊಟ್ಟಿವಿ? ಯಾರಿಗೆ ಕೊಟ್ಟಿಲ್ಲ. ಆದರೆ ರೈತ ಮಾತ್ರ ಯಾವುದೇ ನಿರೀಕ್ಷೆ ಇಲ್ದಂಗೆ ಸಹಕಾರವನ್ನು ಕೊಡ್ತಾ ಇದ್ದಾನೆ. ನಾವಂಥ ರೈತಗೆ ಸಹಕಾರಕ್ಕೆ ಬರಬೇಕು, ನಾವಂಥ ರೈತನ ಸಲುವಾಗಿ ಮುಡಿಯುವಂಥ ಕೆಲಸ ಆಗಬೇಕು. ನಾನು ನಿಮ್ಮ ಮುಖಾಂತರ ಈಗೂ ಆಗ್ರಹ ಮಾಡ್ತೇನೆ, ನಿಮ್ಗೆ ಯಾರಿಗಾರ ಆತ್ಮಸಾಕ್ಷಿ ಜೀವಂತಿದ್ರೆ ಸರ್ಕಾರ ಬದುಕಿದೆ ಅನ್ನೋದಾದರೆ 13 ದಿನದೊಳಗಾಗಿ ಎಕರೆಗೆ 40,000 ರೂಪಾಯಿ ಪರಿಹಾರ ಹಾಕ್ರಿ. ಇಲ್ಲ ನಿಮ್ದು ತೂತ್ ಮಾಡ ತಿನ್ನಕ್ಕೆ ನೀವೇ ರೆಡಿ ಇರ್ರಿ. ಈಗ ಮಳೆ ಕಂಟಿನ್ಯೂಸ್ ಬರೋಂಥ ಸಿಚುವೇಶನ್ ಇದೆ. ಇವತ್ತು ಆಗ್ಬೋದು ಅಂತ ನಮಗೂ ಪ್ರಿಡಿಕ್ಷನ್ ಇದೆ, ಇವತ್ತು ಆಗ್ಬೋದು ಅಂತ. ಸೊ ಈಗ ನಾಳೆ ಈ ರೈತರು ಅಟ್ಲೀಸ್ಟ್ ಬಂದವರು ಅಲ್ಪ ಸ್ವಲ್ಪ ಅಲ್ಲಲ್ಲಿ ಬಂದೆಷ್ಟರ ಸಿಗಲಿ ಅಂತ ಅವ್ರು ಹಾರ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನೀವು ತಾವು ಇಮಿಡಿಯೇಟ್ ಇವತ್ತು ಸಾಧ್ಯ ಆದರೆ ಇವತ್ತು ಮಧ್ಯಾಹ್ನದಿಂದ ಏನು ಸಾಧ್ಯ ಆಗಿದೆ ಅದನ್ನು ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಟೀಮ್ ಮಾಡಿ ಮಧ್ಯಾಹ್ನದಿಂದ ಹೋಮ್ವರ್ಕ್ ಮಾಡಿ. ಅಲ್ಲ, ಮಧ್ಯಾಹ್ನದಿಂದನೇ ಕಳಿಸ್ಕೊಂತ ಹಾಂ. ಈಗ ಬಂದದ್ದಾರ ಕೊಯ್ಕೊಳ್ಳೋಣ ಅಂತಂದೇಳಿ ರೈತರಿಗೆ ಒಂದ್ ಸ್ವಲ್ಪ ಈಗ ಒಂದ್ ಕೆಲಸ ಮಾಡ್ರಿ, ಯಾರು ಕೊಯ್ಕೋತಾರೋ ಅವ್ರದ್ದು ಕೊಟ್ಬಿಡ್ರಿ, ಅವ್ರದ್ದು ಫಸ್ಟ್ ಮಾಡ್ಬಿಡ್ರಿ. ಮೇಡಮ್ ಅವರೇ ಕೊಯ್ಯೋದಲ್ರಿ, ಈಗ ಯಾರು ಕೊಯ್ಯೋದಿಲ್ಲ, ನಿಮ್ ಟೀಮ್ ಕಳಿಸ್ರಿ. ನಾಳೆ ಎಲ್ಲ ಸರ್ವೆ ಮಾಡಿ 6 ಗಂಟೆಗೆ ಚಾಲು ಮಾಡಿಸ್ತೀನಿ. ಅವಶ್ಯಕತೆ ಇಲ್ರಿ. ನಿಮ್ ಟೀಮ್ ಏನಾಯ್ತು ಗೊತ್ತಾ, ಅವರಿಂದ ಏನು ಸಾಧ್ಯ ಆಗಿದೆ ಅದನ್ನ ಸಹಕಾರ ತಗೊಂಡ್ರೆ ಇಲಾಖೆ ಲಾಸ್ ಅಂತೂ ಆಗಿದೆ. ಲಾಸ್ ಅಂತೂ ಆಗಿದೆ. ಅದಕ್ಕೆ ನಾವು ಇಲಾಖೆ ಮತ್ತು ಸರ್ಕಾರಗಳಿಂದ ಏನು ಸಹಕಾರ ಬೇಕು ಅದನ್ನ ನಾನು ಅಲ್ಲೊಂದು ಸೀಟ್ಸ್ ರೈಡ್ ಮಾಡಿದ್ದೆ, ಹಂಗಾಗಿ ನೆನ್ನೆ ಕೇಸ್ ಮಾಡ್ಬೇಕಾಗಿತ್ತು, ಅಲ್ಲಿ ಹೋಗಿದ್ದೆ. ನಿನ್ನೆನ ಕರೆ ಕಳಿಸ್ರಿ ಅಂದ್ರೆ ಸರ್ಗೆ. ಆದ್ರೆ ಸರ್ ಇಲ್ಲ, ನಾಳೆ ಅವ್ರು ಮತ್ತೆ ಬರ್ತಾರೆ. ಸ್ವಲ್ಪ ಸೀರಿಯಸ್ ಆಗಿ ನಾಳಿಂದ ಸರ್ವೆ ಮಾಡಿ. ಅಲ್ಲ, ಬೆಳಿಗ್ಗೆನೆ 6 ಗಂಟೆಗೆ ಚಾಲು ಮಾಡಿಸ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಚಾಲು ಮಾಡಿಸ್ತೀನಿ ನಾನು, ಆಯ್ತಾ? ಲೇಟ್ ಮಾಡೋದಿಲ್ಲ ನಾನು. 7-8 ಮಂದಿ ಕಳಿಸ್ರಿ ಸರ್. 20 ಜನ ಕಳಿಸ್ತೀನಿ, ತಲೆ ಕೆಡ್ಸ್ಕೋಬೇಡ್ರಿ. ಒಂದೊಂದು ಗ್ರೂಪಲ್ಲಿ ಇಬ್ಬಿಬ್ರು ಇರ್ತಾರೆ, ಆಯ್ತಾ? ಎಷ್ಟು ಬೇಕಾಗುತ್ತೋ 2 ದಿನದಲ್ಲಿ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಮುಗಿಸಿ ಮೇಡಮ್. ಆಲ್ರೆಡಿ ನಾನು ಸರ್ಕಾರಕ್ಕೆ ವರದಿನೂ ಕೊಟ್ಬಿಟ್ಟಿದ್ದೀನಿ, ನೆನ್ನೆ ಕೊಟ್ಟೆ ನಾನು. ಏನಂತ ಕೊಟ್ಟಿದ್ದೀರಿ? ಈಗ ಲಾಸ್ ಅಂತ ಕೊಟ್ಟಿದ್ದೀನಿ. ಈಗ ನಾನು 1000 ಅಂದ್ರೆ 350 ಹೆಕ್ಟೇರ್ ಕೊಟ್ಟಿದ್ದೀನಿ ನಾನು. 350 ಹೆಕ್ಟೇರ್ ಅಂದ್ರೆ 9,900 ಕೊಟ್ಟಿದ್ದೀನಿ. ನನ್ಗೇನಾರ ಇನ್ನೂ ಅವಕಾಶ ಇದೆ, ಇನ್ನೂ ಸೇರ್ಸಕ್ ಅವಕಾಶ ಇದೆ. ಆದ್ರೆ ಅಲ್ಲ, 4,000 ಆಗ್ಲಿ, ನೀವು ತಲೆ ಕೆಡ್ಸ್ಕೋಬೇಡ್ರಿ, ಆಯ್ತಾ? ಏನಂದ್ರೆ ನಮ್ಗೆ ಕಣ್ಣಿನ ಅಳತೆಗೆ ನಾವು ಕೊಟ್ಟಿದ್ದೀವಿ, ಆಯ್ತಾ? ಯಾಕಂದ್ರೆ ನೆನ್ನೆ ಮಳೆ ಬಂದು 24 ಅವರಲ್ಲೇ ನಾವು ರಿಪೋರ್ಟ್ ಮಾಡಬೇಕು ಸರ್ಕಾರಕ್ಕೆ ಅನ್ನೋದು ಇರುತ್ತೆ. ಹಂಗಾಗಿ ನಾವು ರಿಪೋರ್ಟ್ ಮಾಡಿದ್ದೀವಿ. ಈಗ ನಾಳೆ ಸರ್ವೆ ಮಾಡಿತ್ತು ಅಂದ್ರೆ ಮತ್ತೆ ಹೆಚ್ಚಾಯಿತು ಅಂದ್ರೆ ಡೈಲಿ ಬೇಸಿಸ್ ಮೇಲೆ ಕೊಡ್ಬೋದು ರಿಪೋರ್ಟ್ನ. ಹಂಗೆ ಮತ್ತೆ ನಾಳೆ 2,000 ಅಂತ ಸೇರಿಸ್ಕೊಡ್ಬೋದು, ನಾಳೆ ಮತ್ತೆ 3,000 ಅಂತ ಸೇರಿಸ್ಕೊಡ್ಬೋದು, ತೊಂದರೆ ಏನಿಲ್ಲ, ಆಯ್ತಾ? ಲಾಸ್ ಅಂತೂ ಆಗಿದೆ. ನಾಳೆ ಬೆಳಿಗ್ಗೆಯಿಂದನೇ 6 ಗಂಟೆಗೆ ಚಾಲೂ ಮಾಡ್ತೀವಿ ಸರ್ವೆ ಮಾಡೋದಕ್ಕೆ. ಏನಿಲ್ಲ ಅಂದ್ರೆ ಒಂದು 15 ಜನ ಕಳಿಸ್ಕೊಡ್ತೀನಿ ನಮ್ಮ ಇಲಾಖೆಯಿಂದ. ಇಬ್ರು ಟೀಮ್ ಮಾಡ್ಕೊಳ್ರಿ, ನೀವು ಗುಂಪು ಮಾಡ್ಕೊಳ್ರಿ ನೀವು ಅಲ್ಲಲ್ಲೇ. ಅಂದ್ರೆ ಒಂದು ಬೆಲ್ಟಲ್ಲಿ ಬೇಗ ಆಗಲಿ ಅನ್ನೋ ಉದ್ದೇಶ.
ಆಯ್ತು. ಈಗ ಆ ಸರ್ಕಲ್ ರೈತರೆಲ್ಲ ಸೇರ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ವಿಲೇಜ್ ಅಕೌಂಟೆಂಟ್ ಬರ್ತಾರೆ. ತಹಶೀಲ್ದಾರ್ ಸರ್ ಕೂಡ ಆರ್ಡರ್ ಆಗ್ತಾ ಇದೀವಿ ಇವತ್ತು. ನಾನು ಅವರಿಬ್ರು ಸೇರ್ಕೊಂಡು ಆರ್ಡರ್ ಆಗ್ತಾ ಇದೀವಿ ಯಾರ್ಯಾರು ಬರಬೇಕು ಅಂತ ಅಂದ್ಬಿಟ್ಟು. ಹಾರ್ಟಿಕಲ್ಚರ್ನು ತಗೊಳ್ರಿ ಮೇಡಮ್. ಅಲ್ಲ ಇದಕ್ಕೆ ಅಲ್ಲ ಆರ್ಟಿಕಲ್ಚರ್ ಇನ್ಯಾವುದಿದೆ ಬೆಳೆಗಳು ಭತ್ತ ಅಡಿಕೆ ಹಾರ್ಟಿಕಲ್ಚರ್ ತಗೊಳ್ರಿ, ಸಿರಿಕಲ್ಚರ್ ತಗೊಳ್ರಿ. ಅಲ್ಲ ನಾವು ಟೀಮ್ ಮಾಡ್ಬೇಕಾದ್ರೆ ಎಲ್ಲರನ್ನೂ ಕರ್ಕೋತೀವಿ. ಯಾಕಂದ್ರೆ ನಮ್ಗೆ ನಮ್ಮಲ್ಲಿ ಸ್ಟಾಫ್ ಇರೋದು ಕಡಿಮೆ ಇದೆಯಲ್ಲ, ಹಂಗಾಗಿ ನಮ್ಮ ತಹಶೀಲ್ದಾರ್ ಸರ್ ಆಗ್ತಾರೆ ಹಂಗೆ ಜೊತೆ ಸೇರ್ಕೊಂಡು ಅಗ್ರಿಕಲ್ಚರ್ ನಮ್ದು ರಿಕ್ವೆಸ್ಟ್ ಏನಂದ್ರೆ ಈಗ ಟೀಮ್ ನಿಮ್ಗೆ ನಂಬರ್ಸ್ ಹೆಚ್ಚಿಗೆ ಆಗೋದಕ್ಕಿಂತ ಎಕ್ಸಾಕ್ಟ್ ಸರ್ವೆ ಆಗಲಿ ಅಂತ. ಈಗ ಹಾರ್ಟಿಕಲ್ಚರ್ ಆಗಿದೆ, ಇದು ನಮ್ಮ ಸಿರಿಕಲ್ಚರ್ ರೇಷ್ಮೆ ರೇಷ್ಮೆನೂ ಇದೆಯಾ? ಅಲ್ಲ ಬೇರೆ ಭಾಗದಾಗ ಇದೆ. ತಾಲೂಕೆಲ್ಲ ಸರ್ವೆ ಮಾಡ್ಲೇಬೇಕಲ್ಲ, ಮಾಡ್ರಿ. ಅಲ್ಲಿನೂ ಎಲಿ ಮೇಲೆ ಬಿದ್ದು ಹಾಳಾಗಿರುತ್ತೆ. ಫಸ್ಟ್ ಇವಾಗ ಏನ್ ಬೆಲ್ಟ್ ನಮ್ಗೆ ಪ್ಯಾಡಿ ಬೆಲ್ಟ್ ಇವಾಗ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆಯಲ್ಲ, ಫಸ್ಟ್ ಇದು ಮುಗಿಸ್ಬಿಡ್ತೀವಿ. ಮುಗಿಸ್ರಿ. 2 ದಿನದಾಗ ಈ ಭಾಗ ಸಿವಿಯರ್ಲಿ ಎಫೆಕ್ಟೆಡ್ ಏರಿಯಾ ಕವರ್ ಮಾಡ್ರಿ. ನೆಕ್ಸ್ಟ್ ಎಲ್ಲ ಎಂಟೈರ್ ತಾಲೂಕು ತಗೊಳ್ರಿ, ರಿಪೋರ್ಟ್ ಕೊಡ್ರಿ. ಹಾನಿ ಅಂತೂ ಆಗಿದೆ, ಒಂದು ಪ್ರಮಾಣ ಜಾಸ್ತಿನೇ ಇದೆ. ಅರ್ಥ ಆಗುತ್ತೆ ನಿಮ್ಗೆ, ಯಾರಿಗೂ ಅನ್ಯಾಯ ಆಗಕ್ಕೆ ನಾವು ಬಿಡಲ್ಲ. ನಿಮ್ಗೆ ಏನಾಗುತ್ತೋ ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ ನಾವು ಸರ್ವೆ ಮಾಡಿ ನಿಮ್ಗೆ ಏನಿದೆಯೋ ಮಾಡಿ. ಮೇಡಮ್, ಈಗ ಸರ್ವೆ ಮಾಡಿದ ಪ್ರಕಾರ ಭತ್ತದಷ್ಟು ಮಾಹಿತಿ ಕಳಿಸಿದ್ರಿ. ಈಗ ಭತ್ತದ ಬೆಳೆ ಹಾನಿದೆ. ನಮ್ಮ ಇಲಾಖೆದು ಭತ್ತ ಬರುತ್ತೆ ಕೃಷಿ ಇಲಾಖೆಯಿಂದ. ಆರ್ಟಿಕಲ್ಚರ್ ಅವರು ಅಡಿಕೆ ತೆಂಗು ಎಲ್ಲ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಅವ್ರು ಕಳ್ಸಿದಾರೆ, ಅವ್ರು ಏನೋ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅವ್ರು ಇವತ್ತು ಅಂದ್ರೆ ಇವತ್ತು ಕಳಿಸ್ಬೋದು ಅವ್ರು. ನಾವು ನೆನ್ನೆ ನಮಗೆ ನಮ್ಮ ಸ್ಟಾಫ್ ಎಲ್ಲ ನಾವು ವೀಕ್ಷಣೆ ಮಾಡ್ಕೊಂಡೆಲ್ಲ ಬರ್ಡ್ ವ್ಯೂ ಪ್ರಕಾರ ಒಂದು 350 ಹೆಕ್ಟೇರ್ ಕಳಿಸಿದ್ದೀವಿ ನಾವು ವೀಕ್ಷಣೆ. ಮತ್ತೆ ಇವತ್ತಿಂದ ಮತ್ತೆ ನಾಳೆ ಬೆಳಗ್ಗೆಯಿಂದ ಚಾಲೂ ಮಾಡ್ತೀವಿ. ಸರ್ವೆ ನಂಬರ್ ವೈಸ್ ಎಲ್ಲ ಕಡೆನೂ ಸರ್ವೆ ಮಾಡಿಸ್ತೀವಿ. ಮತ್ತೆ ಇನ್ನೂ ಹೆಚ್ಚು ಹಾನಿಯಾಗಿತ್ತು ಅಂದರೆ ಅದನ್ನು ಕೂಡ ಸೇರಿಸಿ ಮಾಡ್ತೀವಿ. ಹಂಗೆ ಮಾಹಿತಿ ಇದೆ. ಹಿಂಗೆ 3 ಕಿಲೋಮೀಟ್ರ್ ತುಂಗಭದ್ರಾ ನದಿ, ಹಿಂಗೆ 4 ಕಿಲೋಮೀಟ್ರ್ ಹಿರಿ ಅಂತ ಬರ್ತೈತೆ ರೀ. ಇದನ್ನ ಸೇರ್ಕೊಂಡ್ರೆ ಹೆಚ್ಚು ಕಡಿಮೆ 3000 ಚಿಲ್ಲರೆ ಮೇಲೆ ಆಗ್ತದೆ. ಈಗ ನಮ್ದು ಏನಾಗಿದೆ, ಸರ್ವೆ ನಂಬರ್ ವೈಸ್ ನಮ್ಮ ಹತ್ರ ರಿಪೋರ್ಟ್ ಇದೆ. ನಮ್ಮಲ್ಲಿ ಕ್ರಾಪ್ ಸರ್ವೆ ಆಗಿದೆ, ಈಗ ಸಂಬರ್ ಕ್ರಾಪ್ ಸರ್ವೆ ಆಗಿದೆ. ಈಗ ಇನ್ನೊಂದು 10 ನಿಮಿಷಕ್ಕೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ. ಹಳ್ಳಿ ವೈಸು ರೈತರ ವೈಸೇ ಇದೆ ನಮ್ಮ ಹತ್ರ. FID ಮುಖಾಂತರ ಕ್ರಾಪ್ ಸರ್ವೆ ಇದೆಯಲ್ಲ, ಕ್ರಾಪ್ ಸರ್ವೆಯಲ್ಲಿ ಸರ್ವೆ ಆಗೋಗಿದೆ ಆಲ್ರೆಡಿ. 98% ಸರ್ವೆ ಆಗಿರೋದ್ರಿಂದ ನಮ್ಗೆ ಲೆಕ್ಕ ಸಿಕ್ಬಿಡ್ತದೆ. 2 ದಿನ ಆದ್ಮೇಲೆ ಸರ್ವೆ ಮುಗೀತು ಅಂದ್ಮೇಲೆ ನಾವು ಪಂಚಾಯತಿ ಲಿಸ್ಟ್ ಹಚ್ತೀವಿ. ಪಂಚಾಯತಿಲಿ ಲಿಸ್ಟ್ ಹಚ್ತೀವಿ, ಇಂತಿಂತವ್ರದ್ದು ಇಷ್ಟಿಷ್ಟು ಎಕರೆ ಆಗಿದೆ ಅಂತ. ಆಯ್ತಾ? ಅದ್ರಲ್ಲೂ ಯಾರು ಒಬ್ರು ರೈತರು ಬಿಟ್ಟೋಗಿದ್ರೆ ದಯವಿಟ್ಟು ತಕ್ಷಣನೇ ನಮ್ ಗಮನಕ್ಕೆ ತಗೊಂಡ್ ಬನ್ನಿ. ಯಾಕಂದ್ರೆ ಯಾವ್ದೋ ಸರ್ವೆ ನಂಬರ್ ಹೋದಾಗ ಇದು ಇವ್ರದೇ ಹೊಲ ಅಂದಿರ್ತಾರೆ, ಅದು ಬೇರೆಯವ್ರದ್ದು ಇರ್ತದೆ ಹೊಲ. ಅದ್ನ ಏನಾದ್ರು ಮಿಸ್ ಆಗಿತ್ತು ಅಂದ್ರೆ ನೀವು ಖುದ್ದಾಗ ಡೈರೆಕ್ಟ್ ಆಗಿ ನಮ್ ವೀರೇಶ್ನಾರ ಆಯ್ತು ನಮ್ನಾರು ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ಅದನ್ನು ಸರ್ವೆ ಮಾಡಿಸಿ ಹ್ಯಾಡ್ ಮಾಡಿಸಿ ಕೊಡ್ತೀವಿ. ಯಾರ್ದು ಮಿಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮೇಡಮ್ ಈಗ ಅರ್ಜಿ ಕೊಡಂದ್ರೆ ಅಥವಾ ಸರ್ವೆ ಬೇಡ, ಸರ್ವೆ ಮಾಡ್ರಿ, ಲಿಸ್ಟ್ ಹಾಕ್ತಾರೆ. ಈಗ ನೋಡ್ರಿ, ಈಗ ಒಂದೇ ಪ್ಯಾಚ್ ಇತ್ತು ಅಂದ್ರೆ ಏನ್ ತೊಂದ್ರೆ ಇಲ್ಲ, ಅರ್ಜಿ ಕೊಡ್ಲೇಬೇಕು ಅಂತೇನಿಲ್ಲ. ನಂಬರ್ ಬಂದಾಗ ನೀವು ಕರ್ಕೊಂಡೋಗಿ ತೋರಿಸೋ ಜವಾಬ್ದಾರಿ ನಿಮ್ದು. ನೀವು ಮನೇಲಿ ಕುತ್ಕೊಂಡು ನಾಳೆ ಬೆಳಿಗ್ಗೆ 6 ಗಂಟೆ ಕಳಿಸ್ತೀನಿ ನಾನು. ಸರಿನಾ? ನೀವು ಮುತ್ತರ್ಜಿಯಿಂದ ನಿಮ್ ಹೊಲನ ಆದಷ್ಟು ಅವ್ರು ನೋಡ್ತಾರೆ. ಒಂದ್ ಸೈಡ್ ಒಬ್ಬೊಬ್ರನ್ನ